ಸಂಪುಟ ವಿಸ್ತರಣೆಯ ಪ್ರಕ್ರಿಯೆ ಇವತ್ತು ಚಾಲನೆ ಸಿಗುವಂಥದ್ದಿತ್ತು. ಆದರೆ ತುರ್ತು ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆಯವರು ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಖರ್ಗೆಯವರು ದೆಹಲಿಯಲ್ಲಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ದೆಹಲಿಯಲ್ಲಿ ಏನೇ ಸಭೆ ನಡೆಸಿದ್ರು ಕೂಡ ಅಂತಿಮವಾಗಿ ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದು ಅವರ ಜೊತೆಗೆ ಚರ್ಚೆಯನ್ನು ನಡೆಸಿ ಮತ್ತು ಅವರ ಮಾತುಗಳನ್ನು ಕೂಡ ಕೇಳಿ, ಯಾಕಂದರೆ ಕರ್ನಾಟಕದ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಲ್ಲಿಯ 224 ಕ್ಷೇತ್ರಗಳ ಸ್ಥಿತಿಗತಿ ಮತ್ತು ಕಾಂಗ್ರೆಸ್ನ ಸ್ಥಿತಿಗತಿ, ಯಾವ ಶಾಸಕ ಯಾವ ಸ್ವರೂಪದಲ್ಲಿ ಹೇಗೆ ನಾಯಕನಾಗಿ ತನ್ನ ಕ್ಷೇತ್ರದ ಆಚೆಗೆ ಪರಿಣಾಮವನ್ನು ಬೀರಬಲ್ಲರು, ಯಾರು ಎಷ್ಟು ಕೆಲಸ ಮಾಡಬಲ್ಲರು, ಎಲ್ಲ ವಿಚಾರದ ಬಗ್ಗೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಳವಾದಂತಹ ಜ್ಞಾನ ಇದ್ದೇ ಇದೆ. ಆದರೆ ಈಗ ರಾಜ್ಯ ಸಚಿವ ಸಂಪುಟ ಸರ್ಕಸ್ ಈಗ ಸಸ್ಪೆನ್ಸ್ ಆಗಿ ಕುಳಿತಿರುವಂಥದ್ದು. ಯಾಕಂದರೆ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯೊಂದಿಗೆ ಮುಖ್ಯಮಂತ್ರಿಯವರು ಮಾಜಿ ಮುಖ್ಯಮಂತ್ರಿಯವರನ್ನು ಜೊತೆಯಲ್ಲೇ ಕರ್ಕೊಂಡು ದೆಹಲಿಗೆ ಹೋಗಿದ್ರು. ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೋಗಿದ್ರು. ಸೋನಿಯಾ ಗಾಂಧಿಯವರ ಮನೆಯಲ್ಲಿ ನಡೆದಂತಹ ಸಭೆ ಈಗ ಅಪೂರ್ಣಗೊಂಡಿದೆ. ಯಾವುದೇ ತೀರ್ಮಾನಕ್ಕೆ ಈ ಸಭೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಸಂಪುಟ ವಿಸ್ತರಣೆಯ ಸಭೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಾರ ಮತ್ತೊಂದು ಸುತ್ತಿನ ಸಭೆ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ತುರ್ತು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೊರಟು ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯವರು. ಬಹುಶಃ ಅವರ ಮನೆಯಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಕಾರಣಕ್ಕಾಗಿ ಅವರು ಹೊರಟು ಬಂದಿದ್ದಾರೆ ಅಂತ ಹೇಳುವಂತಹ ಮಾಹಿತಿ ಇದೆ ಸದ್ಯಕ್ಕೆ. ಮಲ್ಲಿಕಾರ್ಜುನ ಖರ್ಗೆಯವರು ತುರ್ತು ಕಾರಣಕ್ಕಾಗಿ ಬೆಂಗಳೂರಿಗೆ ವಾಪಸ್ ಆಗಿರೋದ್ರಿಂದಾಗಿ ಅವರ ಅನುಪಸ್ಥಿತಿಯಲ್ಲಿ ದೆಹಲಿಯಲ್ಲಿ ಕುಳಿತು ಸಂಪುಟ ವಿಸ್ತರಣೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿ ಇವತ್ತು ಸಂಪುಟ ವಿಸ್ತರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ದೆಹಲಿಗೆ ಹೋದಂಥವ್ರಿಗೆ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಸಿಕ್ಕಿದೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ತನ್ನ ಎಡ ಮತ್ತು ಬಲಗೈಗಳಲ್ಲಿ ಹಿಡ್ಕೊಂಡು ನಾವು ಜೊತೆಯಾಗಿದ್ದೀವಿ, ತೀರ್ಮಾನವನ್ನು ಜೊತೆಯಾಗಿ ತೆಗೆದುಕೊಳ್ತೀವಿ ಅನ್ನುವಂತಹ ಸಂದೇಶ ರವಾನಿಸುವಂತಹ ಕೆಲಸವೇನೋ ನಡೆದಿದೆ. ಆದರೆ ಕ್ಯಾಬಿನೆಟ್ನ ಕಡೆ ಆಟ ಈಗ ಯಾವುದೇ ನಿರ್ಧಾರ ಇಲ್ಲದೆ ಮುಂದೂಡಿಕೆ ಆಗಿದೆ. ಏನೇನು ನಡೀತು ಈ ವಿಚಾರದಲ್ಲಿ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ರಾಜ್ಯ ಸಚಿವ ಸಂಪುಟಕ್ಕೆ ವಿಸ್ತರಣೆ ಆಗಲೇಬೇಕು. 20 ಖಾಲಿ ಹುದ್ದೆಗಳಿದ್ದಾವೆ. ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲೇಬೇಕು. 13 ಜನ ಸಚಿವರುಗಳು ಆಲ್ರೆಡಿ ಶಿವಕುಮಾರ್ ಅವರ ಜೊತೆಗೆ ಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿ 40 ದಿವಸ ಕಳೀತು. ಆದರೆ ಖಾಲಿ ಇರುವಂತಹ 20 ಸೀಟ್ಗಳಲ್ಲಿ ಯಾರು ಮಂತ್ರಿಗಳಾಗ್ತಾರೋ ಅಂಥವ್ರಿಗೆ 42 ದಿವಸ ಮೈನಸ್ ಕೂಡ ಆಗಿದೆ ಅವರ ಒಟ್ಟು ಅಧಿಕಾರ ಅವಧಿಯಲ್ಲಿ. ಅಂದರೆ ನಾವು ಒಂದು ವೇಳೆ ಈ ಸರ್ಕಾರ ಮುಂದಿನ 1.25 ವರ್ಷಗಳವರೆಗೂ ಕೂಡ ಆಡಳಿತದಲ್ಲಿ ಇದೇ ಸ್ವರೂಪದಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಆದರೆ ಅವ್ರಿಗೂ ಆಲ್ಮೋಸ್ಟ್ 40-45 ದಿವಸಗಳ ಕಾಲ ಈ ಒಂದು ಅಧಿಕಾರದ ಅವಧಿ ಮುಕ್ತಾಯ ಆಗುತ್ತೆ. ಈಗ ಕ್ಯಾಬಿನೆಟ್ನ ಕಡೆ ಆಟ ನಡೆದಿತ್ತು. ಅದಕ್ಕೆ ಬೇಕಂತ ಸಿದ್ಧತೆಗಳು ನಡೆದಿತ್ತು. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಇನ್ನು ಬಿ ಕೆ ಹರಿಪ್ರಸಾದ್ ಅವರು ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಇವರೆಲ್ಲರೂ ಕೂಡ ಸೇರಿದ್ರು. ಅಲ್ಲಿ ಸಭೆಯನ್ನು ನಡೆಸುವಂತಹ ಉದ್ದೇಶದೊಂದಿಗೆ ಸೇರಿದ್ರು. ಆದರೆ ಕಡೆ ಕ್ಷಣದಲ್ಲಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲಿಲ್ಲ. ಈ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲಿಲ್ಲ. ತುರ್ತು ಕಾರ್ಯ ನಿಮಿತ್ತ ಅವರು ಬೆಂಗಳೂರು ಕಡೆಗೆ ವಾಪಸ್ ಆಗಿದ್ದಾರೆ. ಕ್ಯಾಬಿನೆಟ್ಗಾಗಿ ಸಾಲು ಸಭೆಗಳು ಇವತ್ತು ಬೆಳಗಿನಿಂದ ಆರಂಭ ಆಗಿದ್ವು. ಅಂದರೆ ಅಂತಿಮವಾಗಿ ಎಲ್ಲರೂ ಕೂಡ ತಮ್ಮ ನೆಲೆಯಲ್ಲಿನೇ ಹೆಸರುಗಳನ್ನು ಅಂತಿಮಗೊಳಿಸಿ ಹೈಕಮಾಂಡ್ ಮುಂದೆ ಚರ್ಚಿಸಿದಾಗ ಈ ಒಂದು ಫೈನಲ್ ಓಕೆನ ಪಡ್ಕೊಂಡು ಬರಬೇಕು ಅಥವಾ ಒಂದೆರಡು ಚೇಂಜಸ್ಸನ್ನು ಮಾಡೋದಕ್ಕೆ ಮಾತ್ರ ಅವಕಾಶ ಇರುವ ರೀತಿಯಲ್ಲಿ ಒಂದು ತಯಾರಿಯನ್ನು ಮಾಡ್ಕೊಂಡೇ ಹೋಗುವಂತಹ ಕಾರಣಕ್ಕಾಗಿ ಮೊದಲಿಗೆ ಡಿ ಕೆ ಶಿವಕುಮಾರ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನಡುವೆ ಒಂದು ಸಭೆ ನಡೆದಿದೆ. ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಅವರು ಕೂಡ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ಅಂದರೆ ತಮ್ಮ ಒಪಿನಿಯನ್ಗಳನ್ನು ಸುರ್ಜೇವಾಲಾ ಅವರ ಮೂಲಕವಾಗಿ ಅಂತಿಮವಾಗಿ ಉಸ್ತುವಾರಿ ಇಲ್ಲಿ ಪ್ರಮುಖ ನಿರ್ಧಾರವನ್ನು ಕೈಗೊಳ್ತಾರೆ. ಹೀಗಾಗಿ ಶಿವಕುಮಾರ್ ಅವರು ಸುರ್ಜೇವಾಲಾ ಜೊತೆ ಚರ್ಚಿಸಿದ್ದಾರೆ. ನಂತರ ಸಿದ್ದರಾಮಯ್ಯನವರು ಕೂಡ ಸುರ್ಜೇವಾಲಾ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಏನು ಯಾವ ಸ್ವರೂಪದಲ್ಲಿ ನಾವು ಮುಂದುವರಿಯುವಂಥದ್ದು ಅಂತ ಹೇಳಿ. ಇನ್ನು KJ ಜಾರ್ಜ್ ಹಾಗೂ ಸುರ್ಜೇವಾಲಾ ಅವರ ನಡುವೆಯೂ ಕೂಡ ಸಭೆ ನಡೆದಿದೆ. ಅಂದರೆ ಪಕ್ಷದ ನಿಟ್ಟಿನಲ್ಲಿ ಏನೇನು ಆಗಬೇಕಾಗಿದೆ ಅನ್ನುವಂತಹ ವಿಚಾರಗಳನ್ನು KJ ಜಾರ್ಜ್ ಅವರು ಕೂಡ, ಯಾಕಂದರೆ ಅವರು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರ್ಬೋದು, ಪ್ರತಿಯೊಂದು ರಾಜ್ಯ ಕಾಂಗ್ರೆಸ್ನ ಪ್ರತಿಯೊಂದು ನಿರ್ಧಾರಗಳ ವಿಚಾರಗಳಲ್ಲಿ KJ ಜಾರ್ಜ್ ಅವರ ಪಾತ್ರ ಇದ್ದೇ ಇರುತ್ತೆ. ಆಕಾಂಕ್ಷಿಗಳು ದೆಹಲಿಯಲ್ಲಿ ದುಂಬಾಲು ಬಿದ್ದಿದ್ದಾರೆ. ಅವರು ಆಲ್ರೆಡಿ ದೆಹಲಿಯಲ್ಲಿ ಇದ್ದಾರೆ. ಎಲ್ಲರೂ ಈಗ ಒಗ್ಗಟ್ಟಾಗಿದ್ದಾರೆ, ಜೊತೆಯಾಗಿದ್ದಾರೆ. ನಮಗೆ ಇರಲಿ ನಮಗೆ ಬರಲಿ ಅನ್ನುವಂಥ ಆಶಯದೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಜೊತೆಯಾಗಿ ಹೋಗೋಣ, ಜೊತೆಯಾಗಿ ಟ್ರೈ ಮಾಡೋಣ ಅಂತ ಮಾಡ್ತಿದ್ದಾರೆ.
ಇನ್ನು ಶಾಸಕರೊಂದಿಗೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಕೂಡ ಸಭೆಯನ್ನ ನಡೆಸಿದ್ದಾರೆ. ಅವರವರ ಅಹವಾಲುಗಳನ್ನ ಕೇಳಿದ್ದಾರೆ, ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿದ್ದಾರೆ. ಅವರಲ್ಲಿ ಅಫ್ಕೋರ್ಸ್ ನಾಯಕರುಗಳ ಮನಸ್ಸಿನಲ್ಲಿ ಈಗಾಗಲೇ ಲಿಸ್ಟ್ ರೆಡಿಯಾಗಿದೆ, ಯಾರನ್ನ ಮಂತ್ರಿಗಳಾಗಿ, ಯಾರಿಗೆ ಯಾವ ಕಾರಣಕ್ಕಾಗಿ ಮಂತ್ರಿಗಳಾಗಬೇಕು ಮತ್ತು ತಾವು ಯಾವ ಹೆಸರನ್ನ ಪ್ರಸ್ತಾಪ ಮಾಡಬೇಕು. ಅದಕ್ಕೆ ಇನ್ನೊಬ್ರು ಏನು ಹೆಸರುಗಳ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 20 ಸೀಟ್ ಅಂತ ಹೇಳಿದ್ದಾಗ ಅಲ್ಲಿ 5 ಸೀಟ್ಗಳಿಗೆ ಸಂಬಂಧಪಟ್ಟಂತೆ ಅವರವ್ರ ಹೆಸರುಗಳನ್ನು ತರ್ತಾರೆ. ಆ ಹೆಸರುಗಳಿಗೆ ಇನ್ನೊಬ್ರು ಅಬ್ಜೆಕ್ಷನ್ ಮಾಡುವಂಥ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಆ ಹೆಸರುಗಳನ್ನು ಯಾರು ತಗೊಂಡು ಬರ್ತಾರಲ್ಲ ಅವರು ಎಷ್ಟರ ಮಟ್ಟಿಗೆ, ಅವರ ಮೇಲೆ ಎಷ್ಟರ ಮಟ್ಟಿಗೆ ಈ ಶಾಸಕರು ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗಿದೆ ಅನ್ನೋಂಥದ್ದು ನಿರ್ಧಾರ ಆಗೋದಕ್ಕೆ ಇರುವಂಥದ್ದು. ಇನ್ನು ಈ ವಿಚಾರದಲ್ಲಿ ಸಭೆಗಳ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಈ ಸಭೆಯ ಮುಂದೂಡಿಕೆಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಏನಾಯ್ತು ಸಭೆ ಇತ್ತು, ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ಅಂದ್ರೆ ತಾತ್ಕಾಲಿಕ ಅಂದ್ರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ ಈಗ. ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗಿ ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳಕ್ ಆಗೋದಿಲ್ಲ. ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನ ಕೊಡ್ಬೇಕಾದ್ರೆ ಪುನಃ ಯಾವಾಗ ತಾರೀಖು ನಿಗದಿ ಮಾಡ್ತಾರೆ ಅವತ್ ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ತಿಳಿಸ್ತೀವಿ. ಅಂದ್ರೆ ಅಲ್ಲಿಗೆ ತಾತ್ಕಾಲಿಕ ಅಂದ್ರೆ ಇದು ಕೆಲವೇ ದಿವಸಗಳ ವಿಚಾರ ಅಷ್ಟೇನೆ, 1 ವಾರ 15 ದಿವಸ ಅನ್ನೋ ರೀತಿಯಲ್ಲೆಲ್ಲ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಇದರ ನಡುವೆ ಆಕಾಂಕ್ಷಿಗಳು ಒಂದಿಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಿದಾರಂತೆ. ಪ್ರಾಂತ್ಯ, ಸಮುದಾಯ ಇವುಗಳನ್ನು ನೋಡಿ ಕೂಡ ಕೊಡಬೇಕು, ನಮ್ಮ ಸಮುದಾಯಗಳಿಗೆ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ, ಉದಾಹರಣೆಗೆ ಲಿಂಗಾಯತ ಸಮುದಾಯಕ್ಕೆ ಇಷ್ಟು ಸೀಟ್ಗಳು ಸಿಗಬೇಕು, ಇಷ್ಟು ಪ್ರಾತಿನಿಧ್ಯ ಬೇಕು. ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇಷ್ಟು ಪ್ರಾತಿನಿಧ್ಯ ಸಿಕ್ಕಿತ್ತು, ಹಾಗಾಗಿ ಈಗಲೂ ಕೂಡ ನಮಗೆ ಇಷ್ಟು ಪ್ರಾತಿನಿಧ್ಯ ಬೇಕು ಅನ್ನೋಂಥದ್ದು. ಒಕ್ಕಲಿಗ ಸಮುದಾಯದಿಂದ ನಮಗೆ ಇಷ್ಟು ಪ್ರಾತಿನಿಧ್ಯ ಬೇಕು, ಸಿದ್ದರಾಮಯ್ಯನವರ ಅವಧಿಯಲ್ಲಿ ಹಿಂಗಿತ್ತು ಅಂತ ಹೇಳಿ. ಇನ್ನು ಕುರುಬ ಸಮುದಾಯದಿಂದ ನೋಡಿ, ಅವತ್ತು ಮುಖ್ಯಮಂತ್ರಿಯವರೇ ಕುರುಬ ಸಮುದಾಯದವರಿದ್ದರು, ಹಾಗಾಗಿ ನಮ್ಮವರು ಒಬ್ಬರೇ ಇದ್ದರು. ಈಗ ಹಾಗಾಗೋದಿಲ್ಲ, ಮುಖ್ಯಮಂತ್ರಿ ನಮ್ಮವರಲ್ಲ, ಹಾಗಾಗಿ ನಾವು 2 ಅಥವಾ 3 ಮಂತ್ರಿಗಳಾಗಬೇಕು ಅಂತ ಈ ರೀತಿಯಾದಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಪ್ರಾಂತ್ಯ ಮತ್ತು ಸಮುದಾಯವನ್ನು ನೋಡಿಕೊಡ್ಬೇಕು ಅಂತೇಳಿ. ಜವಾಬ್ದಾರಿ ನಿಭಾಯಿಸಿದವರಿಗೆ ಕೊಡಲಿ ಅನ್ನುವಂಥದ್ದು ಹಿರಿಯರ ಅಭಿಪ್ರಾಯ. ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸಿದಂಥವರು ಇದ್ದಾರೆ. ಟಾಸ್ಕ್ಗಳನ್ನು ಕೆಲವರಿಗೆ ಕೊಡಲಾಗಿತ್ತು. ಉದಾಹರಣೆಗೆ ಲಕ್ಷ್ಮಣ ಸವದಿ ಅಂತವರಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿರ್ದಿಷ್ಟ ಟಾಸ್ಕ್ಗಳಿದ್ವು. ಅಂತಹ ಜವಾಬ್ದಾರಿ ನಿಭಾಯಿಸಿದಂಥವ್ರಿಗೆ ಕೊಡಲಿ. ಪಕ್ಷದ ಕೆಲಸವನ್ನ ಕೊಟ್ಟಾಗ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಂಥವ್ರಿಗೆ ಕೊಡಲಿ. ಈ ಡಿಮ್ಯಾಂಡ್ ಕೂಡ ಇದೆ ಇಲ್ಲಿ. ಹಾಗೆಯೇ ಜಿಲ್ಲೆ ಅಂತ ಕೊಟ್ಟು ಪಕ್ಷಕ್ಕೆ ಹಾನಿ ಆಗಬಾರ್ದು, ಇಂಥ ಜಿಲ್ಲೆಗಳಿಗೆ ಕೊಡಬೇಕು, ಇಂಥ ಜಿಲ್ಲೆಗಳಿಗೆ ಕೊಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಪಕ್ಷಕ್ಕೆ ಹಾನಿಯಾಗುವಂತೆ ಮಾಡಿಕೊಳ್ಬಾರ್ದು. ಸಂಘಟನೆಗೆ ಕೊರತೆ ಆಗಬಾರ್ದು. ಪಕ್ಷದ ಸಂಘಟನೆ ಕೂಡ ಮುಖ್ಯ. ಯಾಕಂದರೆ ಈಗ ರಚನೆಯಾಗುವ ಕ್ಯಾಬಿನೆಟ್ ಏನಿದೆ, ಮುಂದಿನ 1.25 ವರ್ಷದವರೆಗಿನ ಆಡಳಿತ ಇರೋದ್ರಿಂದಾಗಿ ಈ ಅವಧಿಯ ಒಳಗಡೆ ಇರುವಂಥ ಕ್ಯಾಬಿನೆಟ್ಟೇ ಅಂತಿಮವಾಗಿ ಚುನಾವಣೆಯಲ್ಲಿ ಪರೀಕ್ಷೆಗೆ ಒಳಗಾಗುವಂಥದ್ದು. ಹೀಗಾಗಿ ಚುನಾವಣೆಯಲ್ಲಿ ಪರೀಕ್ಷೆಯನ್ನು ಗೆಲ್ಲಬೇಕು ಅಂತೇಳಿ ಆದರೆ ನಾವು ಸಂಘಟನೆಗೆ ಕೊರತೆ ಆಗದಂತೆ ನೋಡಿಕೊಳ್ಳುವಂತಹ ಕ್ಯಾಬಿನೆಟ್ ರಚನೆ ಆಗಬೇಕು. ಇದು ಸದ್ಯಕ್ಕೆ ನಾಯಕರುಗಳ ಡಿಮ್ಯಾಂಡ್. ನಿಷ್ಠಾವಂತರಿಗೆ ಕೊಡಬೇಕು, ಪಕ್ಷ ನಿಷ್ಠರು ಅಂತ ಹೇಳಿಸ್ಕೊಳ್ಳೋರಿಗೆ ಕೊಡಬೇಕು, ಆ ರೀತಿಯಾಗಿ ಪರಿಗಣಿಸುವವರಿಗೆ ಕೊಡಬೇಕು. ಹಾಗೂ ವಿಶೇಷವಾಗಿ ವ್ಯವಹಾರ ಮಾಡೋರಿಗೆ ಕೊಡಬಾರ್ದು. ವ್ಯವಹಾರ ಮಾಡೋರಿಗೆ ಅನ್ನುವಂಥದ್ದನ್ನು ಅವ್ಯವಹಾರ ಅಂತ ಕೂಡ ನಾವು ಪರಿಗಣಿಸ್ಕೊಳ್ಬೋದು. ಯಾವ್ಯಾವುದೋ ವ್ಯವಹಾರಗಳನ್ನು ಮಾಡ್ತಾ ಕೂತಿರುವಂಥವ್ರಿಗೆ ಮಂತ್ರಿಗಿರಿ ಬೇಕಿಲ್ಲ. ಆದಷ್ಟು ನೀಟಾಗಿರುವಂತಹ ಪರಿಶುದ್ಧರಿಗೆ ಕೊಡಿ. ಭ್ರಷ್ಟಾಚಾರದ ಆಪಾದನೆಗಳು ಇರಬಾರ್ದು ಅಂಥವ್ರಿಗೆ ಕೊಡಿ. ಈ ಡಿಮ್ಯಾಂಡ್ ಇದ್ದೇ ಇದೆ ಆಕಾಂಕ್ಷಿಗಳ ಕಡೆಯಿಂದ. ಅಂದರೆ ಅಂತಿಮವಾಗಿ ಮುಖ್ಯಮಂತ್ರಿಯವರ ಮನಸ್ಸಿನಲ್ಲೂ ಕೂಡ ತನ್ನ ಕ್ಯಾಬಿನೆಟ್ಟಲ್ಲಿ ಇಂಥವ್ರು ಇದ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ಇದ್ದೇ ಇರುತ್ತೆ. ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಅವರು ಕೂಡ ಮಾಡೇ ಮಾಡ್ತಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರು, ಆಕಾಂಕ್ಷಿಗಳೇನಿದ್ದಾರೆ ಅವರ ಮಾತನ್ನು ನಿಮ್ಗೆ ತೋರಿಸ್ತಾರೆ. ಹಂತಕ್ಕೆ ಬಂದಿದೆ. ಬಹುಶಃ ಇವತ್ತು ಎಲ್ಲ ನಾಯಕರೆಲ್ಲರೂ ಕೂಡ ಇವತ್ತು ದೆಹಲಿನಲ್ಲಿ ಮೊಕ್ಕಾಂ ಮಾಡಿರೋದ್ರಿಂದ ಇವತ್ತು ಅಂತಿಮ ನಿರ್ಧಾರ ಆಗುತ್ತದೆ. ಅಸೆಂಬ್ಲಿನೂ ಕೂಡ ಪ್ರಾರಂಭ ಹತ್ತಿರದಲ್ಲೇ ಇದೆ. ಅಸೆಂಬ್ಲಿನೂ ಕೂಡ ಹೊಸ ಸರ್ಕಾರ ರಚನೆ ಆದಮೇಲೆ ಅಸೆಂಬ್ಲಿನೂ ಕೂಡ ಮೀಟ್ ಆಗಬೇಕಾಗುತ್ತೆ.
ಸ್ಪೀಕರ್ ಎಲೆಕ್ಷನ್ ಬೇರೆ ಆಗಬೇಕಾಗುತ್ತೆ. ಇದೆಲ್ಲದೂ ಕೂಡ ಇವತ್ತು ವರಿಷ್ಠರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನೋಡಿ, ನಾನು ಯಾವತ್ತೂ ಕೂಡ ಭರವಸೆ ಇಟ್ಕೊಂಡಿದ್ದೇನೆ. ಎಲ್ಲೋ ಒಂದು ಕಡೆಗೆ ವಿಶ್ವಾಸ ಇದೆ. ನನಗೆ ವಿಶ್ವಾಸ ಇದೆ, ನನಗೆ ಮಾನ್ಯತೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಮ್ಮ ಗುರುಗಳು ಮತ್ತು ನಮ್ಮ ಸಮಾಜವರು ಈ ಸಲ ಹೈದರಾಬಾದ್ ಕರ್ನಾಟಕರಿಗೆ ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಒಂದು ಮೈನಾರಿಟೀಸ್ಗೆ 4 ಕೊಟ್ಟಿದ್ರು ಒಳ್ಳೇದಾಗ್ತದಂತ ನಮ್ಮ ಸಮಾಜ ಎಲ್ಲರೂ ಕೇಳಿದ್ದಾರೆ, ನಮ್ಮ ಎಲ್ಲ MLAs ಕೇಳಿದ್ದಾರೆ. ಮತ್ತು ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ನಮಗೆ ವಿಶ್ವಾಸ ಇದೆ, ಒಳ್ಳೇದು ಆಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಕ್ವಾಲಿಟಿ, ಜಸ್ಟಿಫಿಕೇಷನ್ ಎಲ್ಲರಿಗೆ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ಸಮುದಾಯವಾರು ನೋಡಲಿ, ಆದರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ ಇವತ್ತು ಕೈ ಬಿಟ್ಟು ಹೋಗಿದೆ, ಯಾರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ, ಅದನ್ನೆಲ್ಲನೂ ನೋಡಬೇಕಾಗತ್ತೆ. ಸೊ ಯಾರಿಗೆ ಏನು ಸಂಘಟನೆ ಮಾಡುವಂಥ ಶಕ್ತಿ ಇದೆ, ಯಾರು ಜನರ ಜೊತೆ ಬೆರೀತಾರೆ, ಯಾರು ಏನಪ್ಪ ಇದೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಂತ ತಿಳ್ಕೊತಾರೆ, ಅವ್ರನ್ನ ದೂರಿಟ್ಟು ಮಾಡಬೇಕು, ಪಕ್ಷದ ನಿಷ್ಠಾವಂತರಿಗೆ ಕೊಡಬೇಕು. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡಲ್ಲಿ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದಮೇಲೆ, ಹಾಫ್ ಟರ್ಮ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತು ಮೇಲೆ ನಾನು ಇವತ್ತು ನಾನು ಡೆಲ್ಲಿಗೆ ತೆರಳ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಹತ್ರ ನಾನು ಮನವಿಯನ್ನು ಸಲ್ಲಿಸ್ತೀನಪ್ಪ. ಹೀಗೆ ತಮ್ಮದೇ ಆದಂತಹ ಲೆಕ್ಕಾಚಾರಗಳಲ್ಲಿ ಶಾಸಕರುಗಳು ಮುಂದುವರಿತಾ ಇದ್ದಾರೆ. ಇನ್ನು ಯಾರಿಗೆಲ್ಲ ಇಲ್ಲಿ ಅವಕಾಶ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋಂಥ ವಿಚಾರಕ್ಕೆ ಬಂದಾಗ ಒನ್ಸ್ ಅಗೇನ್ ಇರುವಂಥದ್ದು ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ 3 ರಿಂದ 4 ಮಂದಿ, ಇನ್ನೂ ಕೂಡ 3 ರಿಂದ 4 ಮಂದಿ ಸಚಿವರಾಗುವಂತಹ ಸಾಧ್ಯತೆ ಇದೆ. ಆಲ್ರೆಡಿ ಆಗಿರುವಂತಹ ಸಂಪುಟದಲ್ಲಿ ಏನು ಹೆಚ್ಚಿನವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸ ಮಾಡಿದ್ರು, ಈಗ ಇನ್ನೊಂದಷ್ಟು ಮಂದಿ ಕೂಡ ಅವಕಾಶ ಸಿಗಬಹುದು. ಹಾಗೆಯೇ ಹೊಸಬರಿಗೆ ಅವಕಾಶವನ್ನು ಕೊಡಲೇಬೇಕಾಗಿರುವಂಥದ್ದು ಅನಿವಾರ್ಯತೆ ಇದೆ. ಅಂದರೆ ಇದುವರೆಗೆ ಸಚಿವರೇ ಆಗದೆ ಅಥವಾ 3-4 ಬಾರಿ ಗೆದ್ದಿರ್ತಾರೆ ಅಂಥವ್ರಿಗಿನ್ನೂ ಕೂಡ ಸಚಿವ ಸ್ಥಾನದ ಅವಕಾಶ ಸಿಕ್ಕಿರಲ್ಲ, ಅಥವಾ ಕಳೆದ ಬಾರಿ ಸಚಿವರಾಗದೆ ಮಾಜಿ ಸಚಿವರ ಆಗಿದ್ರು ಕೂಡ ಕಳೆದ ಬಾರಿ ಸಚಿವರಾಗುವಂಥ ಅವಕಾಶ ಸಿಗದೇ ಇದ್ದಂತಹ ವ್ಯಕ್ತಿಗಳಿದ್ದಾರೆ. ಇಂಥವ್ರುಗಳಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡುವಂಥದ್ದು ಆ ಹೊಸಬರನ್ನ ಪರಿಗಣಿಸಬೇಕು ಅಂತ ಹೇಳಿ, ಹೊಸಬರಿಗೆ ಅಂದರೆ ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇಲ್ಲದೇ ಇದ್ದಂತಹ ಹೊಸಬರನ್ನ ಪರಿಗಣಿಸಬೇಕು. ಇನ್ನು ಮೊದಲ ಬಾರಿ ಗೆದ್ದಂತಹವರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮೊದಲ ಬಾರಿ ಗೆದ್ದಂಥವ್ರು ನೋಡಿ, ಅಲ್ಲಿ ನಯನಾ ಮೋಟಮ್ಮ ಅವರು ಕೂಡ ದೆಹಲಿಗೆ ಹೋಗುವಾಗ ಮಾತಾಡ್ತಾ ಹೇಳಿದರು, ನನ್ನನ್ನು ಕೂಡ ಸಚಿವ ಸ್ಥಾನಕ್ಕೆ ಪರಿಗಣಿಸಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಪ್ರತಿ ಶಾಸಕರಿಗೂ ಕೂಡ ಮೊದಲ ಬಾರಿ ಗೆದ್ದಂತಹ ಶಾಸಕರುಗಳೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳುವಾಗ ಮೊದಲ ಬಾರಿ ಆಯ್ಕೆಯಾದಂತಹ ಶಾಸಕರು ಯಾಕೆ ಮಂತ್ರಿಗಳಾಗಬಾರ್ದು, ಈ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಥವ್ರಲ್ಲೂ ಒಂದಿಬ್ಬರಿಗಾದರೂ ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಖಂಡಿತವಾಗ್ಲೂ ಈ ಬಾರಿ ಇರ್ಬೋದು. ಅದು AS ಪೊನ್ನಣ್ಣ ಅವ್ರಿಗೆ ಸಿಗುತ್ತೋ, ಅಥವಾ ನಯನಾ ಮೋಟಮ್ಮ ಅವ್ರಿಗೆ ಅವಕಾಶ ಸಿಗುತ್ತೋ, ಅಥವಾ ಬೇರೆ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಆದರೆ ಒಂದಿಬ್ಬರಿಗಂತೂ ಸಿಗುವಂತಹ ಚಾನ್ಸಸ್ ಇದ್ದೇ ಇದೆ. ಇನ್ನು 4ನೇದಾಗಿ ಯುವ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು. ಯುವ ಮುಖ ಅನ್ನುವಂಥದ್ದು ಮೊದಲ ಬಾರಿ ಗೆದ್ದವರೇ ಯುವ ಮುಖವಾಗಿಯೂ ಕೂಡ ಪರಿಗಣನೆಗೆ ಬರ್ತಾರೆ. ಯಾಕಂದರೆ ಮೊದಲ ಬಾರಿ ಗೆದ್ದಂಥವ್ರಲ್ಲಿ ಹೆಚ್ಚಿನವರೆಲ್ಲ ಯುವ ಶಾಸಕರುಗಳೇ ಇದ್ದಾರೆ. ಹಾಗಾಗಿ ಯುವ ಮುಖಕ್ಕೆ ಅವಕಾಶ ಸಿಗ್ಬೋದು. ಇನ್ನು ಹಿರಿಯ ಕಿರಿಯ ಮಿಶ್ರಣ ಆಗಲೇಬೇಕು. ಈಗ ಆಲ್ರೆಡಿ ಹಿರಿಯರನ್ನು ತೆಗೆದುಕೊಂಡು ಆಗಿದೆ ಸಂಪುಟಕ್ಕೆ, ಇನ್ನು ಇವರ ಜೊತೆಗೆ ಕಿರಿಯರನ್ನ ಮಿಶ್ರಣ ಮಾಡುವಂಥದ್ದು. ಮತ್ತು ಈ ಬಾರಿಯ 20 ಜನರಲ್ಲಿ ಕನಿಷ್ಠ ಒಂದು 10-12 ಮಂದಿ ಅಂತೂ ಹಿರಿಯರು ಇದ್ದೇ ಇರ್ತಾರೆ. ಅದರಲ್ಲಿ ಆ 12 ಜನರ ಜೊತೆಗೆ ಇನ್ನೊಂದು 7-8 ಜನರನ್ನ ಯುವಕರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಅದು ಕ್ಯಾಬಿನೆಟ್ಗೆ ಒಂದು ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ, ಓಡಾಡುವ ಉತ್ಸಾಹವನ್ನು ತಂದುಕೊಡ್ಬೋದು. ಹಾಗೆಂತ ಹೇಳಿ ಯುವಕರಾಗಿದ್ದ ತಕ್ಷಣ ಭಾಳ ದೊಡ್ಡ ಉತ್ಸಾಹ ಇರುತ್ತೆ, ವಯಸ್ಸಾದವರು ಓಡಾಡಲ್ಲ ಅಂತೇಳಿ ಅಲ್ಲ. ಅನೇಕ ಸಂದರ್ಭಗಳು ಏನಾಗುತ್ತೆ, ಯುವ ಶಾಸಕರು ಮಂತ್ರಿಗಳಾದ ಮೇಲೆ ಆರಾಮಾಗಿರ್ತಾರೆ. ಅದೇ ವಯಸ್ಸಾಗಿ 4-5 ಬಾರಿ ಮಂತ್ರಿಗಳಾದಂಥವ್ರು ಭಾಳ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡುವ ರೀತಿಯಲ್ಲಿ ಓಡಾಡ್ತಾ ಇರ್ತಾರೆ. ರಾಜ್ಯ ಪ್ರವಾಸವನ್ನು ಕೂಡ ಮಾಡ್ತಾರೆ, ತಮ್ಮ ಕ್ಷೇತ್ರ ಪ್ರವಾಸಗಳನ್ನು ಮಾಡ್ತಾ ಇರ್ತಾರೆ. ಇದು ಈಗ ಯಾರಿಗೆಲ್ಲ ಅವಕಾಶವನ್ನು ಕಲ್ಪಿಸ್ತಾರೆ ಶಿವಕುಮಾರ್ ಅವರು ಅನ್ನೋದನ್ನು ಗಮನಿಸಬೇಕು ಕಾಂಗ್ರೆಸ್ ಹೈಕಮಾಂಡ್ನ ಅವಕಾಶಗಳನ್ನು. ಈ ವಿಚಾರದಲ್ಲಿ ಯುವ ಶಾಸಕರುಗಳ ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಮಹಿಳೆಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ, ಸಾರ್ವಜನಿಕರು ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ
ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ರೆ ಆ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಯುವಕರಂತೆಲ್ಲ ಒಂದು ಮಾಡಿರ್ತಕ್ಕಂಥ ಕೆಲಸ ಅದರ ಆಧಾರದ ಮೇಲೆ ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಮಾಡೋದೊಂದು ದೃಷ್ಟಿಯಲ್ಲಿ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬಿದ್ರೆ ಸಂಘಟನೆ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಕೇಳ್ತಾ ಇದ್ದೀವಿ. ಸಹಜವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಏನ್ ನಿರ್ಧಾರ ಮಾಡುತ್ತೆ, ಯುವಕರಿಗೆ ಏನ್ ಕೊಡಬೇಕು, ಹಿರಿಯರಿಗೆ ಏನ್ ಕೊಡಬೇಕು, ಸಾಕಷ್ಟು ಪ್ರಾದೇಶಿಕವಾದಂತ ಒತ್ತಡಗಳು, ಜಾತಿ ಕಾಂಬಿನೇಷನ್ ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಎಲ್ಲ ತಗೊಂಡು ನೀರಟ್ಟಾಗಿ ಕೂತ್ಕೊಂಡು ಸೂಕ್ತವಾದಂತ ತೀರ್ಮಾನ ತಗೊಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹೇಳಂತದ್ದು ಪ್ರಯತ್ನ ಪಡೋಂಥದ್ದು ನಮ್ಮ ಒಂದು ಕರ್ತವ್ಯ. ಆಯ್ಕೆ ಮಾಡೋಂಥದ್ದು ಅವಕಾಶಗಳು ಮಾಡ್ಕೊಳ್ಳೋಂಥದ್ದು ಹೈಕಮಾಂಡ್ ಮಾಡ್ಕೊಡುತ್ತೆ. ಅದಕ್ಕೆಲ್ಲರಿಗೂ ಕೂಡ ನಾವು ಬದ್ಧರಾಗಿರ್ತೀವಿ. ಇದರಲ್ಲಿ ಪ್ರಯತ್ನ ಅಷ್ಟೇ. ಹೀಗೆ ಎಲ್ಲರೂ ಅವರವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನದಲ್ಲಿ ಯಾರು ಸಫಲರಾಗ್ತಾರೆ, ಯಾರು ವಿಫಲರಾಗ್ತಾರೆ ಗೊತ್ತಿಲ್ಲ. ಪ್ರಯತ್ನ ಅಂತೂ ಸಾಗಿದೆ. ಆದರೆ ಏನೇ ಪ್ರಯತ್ನ ಸಾಗಿದ್ರೂ ಕೂಡ ಸದ್ಯಕ್ಕೆ ವಿಸ್ತರಣೆಯ ಭಾಗ್ಯ ಕೂಡಿ ಬಂದಿಲ್ಲ. ಹೀಗಾಗಿ ಒಮ್ಮೆ ಮುಂದೂಡಿಕೆ ಆದಾಗ ಹೊಸ ಹೆಸರುಗಳು ಕೂಡ ಮೇಲಕ್ಕೆ ಬರುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಇದು ಬೇರೆ ಬೇರೆ ಸಂದರ್ಭಗಳಲ್ಲಿ ಇಂತಹ ಘಟನೆಗಳು ಸಂಭವಿಸಿರುವುದರಿಂದಾಗಿ ಈಗ ಆಗಿರುವಂತಹ ಮುಂದೂಡಿಕೆ ಕೆಲವರ ಪಾಲಿಗೆ ಕಹಿಯೂ ಕೂಡ ಆಗುವ ಸಾಧ್ಯತೆ ಇದ್ದೇ ಇದೆ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. HMT ಜಮೀನು ಯಾರಿಗೆ ಸೇರಿತ್ತು? ಖಾಸಗಿ ಪರಭಾರಿಯಲ್ಲಿ ಯಾರ ಕೈವಾಡ? ಅರಣ್ಯ ಇಲಾಖೆ ಪಾಲಾಗುತ್ತಾ ಈ ಜಮೀನು? ಇದುವೇ ಚದುರಂಗದ ಎರಡನೇ ಸ್ಟೋರಿ. HMT ನಮ್ಮದು. ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ, ಮಾಡ್ತಕ್ಕಂಥ ಮಹಾನ್ ನಾಯಕರು ಅವ್ರ ಪಾಲು ಎಷ್ಟಿದೆ? HMT ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಈಶ್ವರ್ ಖಂಡ್ರೆ ಅವರು, ಮತ್ತೊಂದು ಕಡೆಯಲ್ಲಿ HMT ನಮ್ಮದು ಅಂತ ಹೇಳ್ತಾ ಇದ್ದಾರೆ HD ಕುಮಾರಸ್ವಾಮಿಯವರು. ಇಬ್ರು ಕೂಡ ನಮ್ಮವರೇ, ಕರ್ನಾಟಕದವರೇ. ನಮ್ಮದು ನಮ್ಮದು ಅಂತ ಹೇಳಿದ್ರೆ ಬೇರೆ ಯಾರು ಹೇಳಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡುವಂಥ ಸಹಜ. ಆದರೆ ಇಲ್ಲಿ ನಮ್ಮದು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಕ್ಲೇಮು ಒಂದು ನಮ್ಮದು, ಆದರೆ ಕೇಂದ್ರ ಸರ್ಕಾರದ ಕ್ಲೇಮು ನಮ್ಮದು ಅಂತೇಳಿ. ಅಂದರೆ ರಾಜ್ಯ ಸರ್ಕಾರದಲ್ಲ, ಇದು ಕೇಂದ್ರ ಸರ್ಕಾರದ್ದು ನಮ್ಮದು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ್ದು ಇದು ನಮ್ಮದು, ಹೀಗಾಗಿ ಆ ಜಮೀನು ನಮಗೆ ವಾಪಸ್ ಕೊಡಿ ಅನ್ನುವಂತಹ ಮಾತುಗಳನ್ನು ಈಗ ಹೇಳ್ತಾ ಇರುವಂಥದ್ದು ಹಿಂದೆ ಅರಣ್ಯ ಸಚಿವರಾಗಿದ್ದ ಈಗಿನ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯುದ್ಧಕ್ಕೆ ವೇದಿಕೆಯಾಗಿದೆ HMTಯ ಜಮೀನು. HMTಯ ಜಮೀನು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹೊಸ ಯುದ್ಧಕ್ಕೆ ವೇದಿಕೆಯಾಗಿದೆ. HMT ಕಾರ್ಖಾನೆ ಸುತ್ತಲೂ HDK ಅವರು ಇವತ್ತು ರೌಂಡ್ಸ್ ಹೊಡೆದಿದ್ದಾರೆ. ಕುಮಾರಸ್ವಾಮಿ ಅವರು ಇವತ್ತು HMT ಕಾರ್ಖಾನೆ ಸುತ್ತ ರೌಂಡ್ಸ್ ಹೊಡೆದಿದ್ದಾರೆ. ಇಲ್ಲಿ ಅರಣ್ಯ ಭೂಮಿಯಲ್ಲಿದೆ, ಯಾವುದು ಇಲ್ಲಿ ಒತ್ತುವರಿಯಾಗಿದೆ? HMTಯ ಜಮೀನನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ? ಈ ಪ್ರಶ್ನೆಗಳನ್ನ ಖುದ್ದು ಕೇಂದ್ರ ಸಚಿವರಾಗಿರುವಂತಹ, ಯಾಕಂದ್ರೆ ಅವರ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಇದು. ಅವರು ಕೇಂದ್ರದ ಕೈಗಾರಿಕಾ ಸಚಿವರು, ಅವರ ಇಲಾಖೆಯ ಅಡಿಯಲ್ಲಿ ಬರುತ್ತೆ HMT ಈ ಕಾರ್ಖಾನೆ. ಹೀಗಾಗಿ ಈ ಕಾರ್ಖಾನೆಗೆ ಸಂಬಂಧಪಟ್ಟಂತಹ ಜಮೀನಿನ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಇಲ್ಲಿ ಅರಣ್ಯ ಭೂಮಿ ಯಾವುದಿದೆ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ. HMT ಜಮೀನು ರಾಜ್ಯದ್ದು ಅನ್ನುವಂತಹ ಅಭಿಪ್ರಾಯವನ್ನ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ. ಅವ್ರಿಗೂ ಮತ್ತು ಕುಮಾರಸ್ವಾಮಿ ಅವರಿಗೂ ಈ ಹಿಂದಿನಿಂದಲೂ ಕೂಡ HMT ಕಾರ್ಖಾನೆಯ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಸುತ್ತ ವಾಗ್ಯುದ್ಧ ನಡೆದಿತ್ತು. ಈಗ ಅದೇ ವಾಗ್ಯುದ್ಧ ಶುರುವಾಗಿದೆ, ಮತ್ತೆ ಮುನ್ನೆಲೆಗೆ ಬಂದಿದೆ ಬೆಂಗಳೂರಿನ HMT ಕಾರ್ಖಾನೆಯ ಜಮೀನು ವಿವಾದ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು HMTಯನ್ನ ಪುನಶ್ಚೇತನ ಮಾಡ್ತೀನಿ, ಅದಕ್ಕೊಂದು ಹೊಸ ರೂಪವನ್ನ ಕೊಡ್ತೀನಿ ಅನ್ನೋದು ಕುಮಾರಸ್ವಾಮಿ ಅವರ ಕನಸು. ಆದರೆ HMT ಕಾರ್ಖಾನೆ ಕ್ಯಾಂಪಸ್ ರಾಜ್ಯ ಸರ್ಕಾರದ ಆಸ್ತಿ. ಅಲ್ಲಿಗೇನು HMTಗೆ ಒಂದು ಜಮೀನನ್ನು ಕೊಡಲಾಗಿದೆ, ಪರಭಾರೆ ಮಾಡಲಾಗಿದೆ, ಅದು ಕರ್ನಾಟಕ ಸರ್ಕಾರದ ಆಸ್ತಿ. ಅಂದರೆ ಕರ್ನಾಟಕದ ಬೆಂಗಳೂರಿನ ಹಸಿರು ಹೊದಿಕೆಯ ಕಾಡು ಉಳಿಬೇಕು ಅನ್ನುವಂತಹ ವಾದವನ್ನ ಈಶ್ವರ್ ಖಂಡ್ರೆ ಅವರು ಮುಂದಿಡ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು HMTಗೆ ಸಂಬಂಧಪಟ್ಟಂತೆ ಖಾಸಗಿ ಪರಭಾರೆಗೆ ಅವಕಾಶ ಕೊಡಬಾರದು. ಯಾಕಂದ್ರೆ ಇದು HMTಗೆ ಸೇರಿರುವಂಥದ್ದು ಅನ್ನುವಂಥ ಒಂದು ಭಾಗ, ಆದರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥದ್ದು ಅನ್ನೋದು ಮತ್ತೊಂದು ಭಾಗ. HMT ಜಮೀನ ಕಬ್ಜಾ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು. HMT ಜಮೀನನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ, ಅಲ್ಲಿ ಒತ್ತುವರಿ ಮಾಡಿಕೊಂಡು ಖಾಸಗಿ ಕಟ್ಟಡವನ್ನ ನಿರ್ಮಿಸಲಾಗಿದೆ ಅನ್ನುವಂಥ ಆರೋಪ ಇದೆ. ಒತ್ತುವರಿ ಮಾಡ್ಕೊಂಡಿದ್ದಾರೆ, ಖಾಸಗಿ ಕಟ್ಟಡ ನಿರ್ಮಿಸಿದ್ದಾರೆ. ಷರತ್ತುಗಳನ್ನು ವಿಧಿಸಿ ಯಾವ ಜಮೀನು ವಾಪಸ್ ಹೋಗಿದೆಯೋ, ಯಾವ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದನ್ನ ಭೂಸ್ವಾಧೀನ ಮಾಡ್ಕೊಳ್ಬೇಕು. ಷರತ್ತುಗಳನ್ನು ವಿಧಿಸಿ ಈ ಹಿಂದೆಯೂ ಕೂಡ ಭೂಸ್ವಾಧೀನ ಮಾಡ್ಕೊಂಡಿರುವಂಥದ್ದು ಷರತ್ತುಗಳನ್ನು ವಿಧಿಸಿನೇ ಆಗಿತ್ತು. ಆದರೆ ಅರಣ್ಯ ಇಲಾಖೆ ಕಾಯ್ದೆ ಅಡಿಯಲ್ಲಿನೇ ವಶಪಡಿಸಿಕೊಳ್ಳುವ ಕ್ರಮ ಮಾಡಿಕೊಂಡು ಒಂದು ವೇಳೆ HMTಗೆ ಇದು ಬಳಕೆ ಇಲ್ಲದೇ ಇದ್ರೆ ಅದನ್ನು ವಾಪಸ್ ಅರಣ್ಯ ಇಲಾಖೆ ಕೊಡಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಪರಭಾರೆ ಮಾಡಲಾಗಿತ್ತು. ಹೀಗಾಗಿ
ರಾಜ್ಯ ಸರ್ಕಾರದ ಹಿತಾಸಕ್ತಿಯನ್ನು ಕಾಪಾಡುವ ಕೆಲಸ ಮಾಡಬೇಕು ಅಂತ ಹೇಳಿ, ಅದಾಗಬೇಕು ಅಂತ ಹೇಳಿ ಮಾಜಿ ಅರಣ್ಯ ಸಚಿವರಾಗಿರುವ ಹಾಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳ್ತಾ ಇದ್ದಾರೆ. HMT ಜಮೀನನ್ನ ಅರಣ್ಯ ಇಲಾಖೆಗೇನೆ ಹಸ್ತಾಂತರಿಸಬೇಕು ಅನ್ನುವಂತಹ ಒತ್ತಾಯವನ್ನ ಈಶ್ವರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ. ಯಾವಾಗ ಈಶ್ವರ್ ಖಂಡ್ರೆ ಅವರು ಈ ವಿಚಾರಗಳನ್ನ ಹೇಳ್ತಾ ಇದ್ದಾರೋ, ಮಾರಾಟ ಮಾಡಿರುವ 175 ಎಕರೆ ಜಮೀನು ಕೂಡ ವಾಪಸ್ ಕೊಡಬೇಕು. ಅಂದ್ರೆ HMT ಅವರಿಗೆ ಕೊಡಲಾಗಿದ್ದಂತಹ ಜಮೀನಲ್ಲಿ 175 ಎಕರೆ ಜಮೀನನ್ನ ಯಾರ್ಯಾರಿಗೂ ಮಾರಿದ್ದಾರೆ, ಅದನ್ನ ವಾಪಸ್ ಪಡ್ಕೋಬೇಕು. HMTಗೆ ಅಥವಾ ಅರ್ಥಾತ್ ಅದು ಅರಣ್ಯ ಇಲಾಖೆಗೆ ವಾಪಸ್ ಬರಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಈಶ್ವರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ. ಆದರೆ ಈಶ್ವರ್ ಖಂಡ್ರೆ ಅವರು ಈ ವಿಷಯದಲ್ಲಿ ಹೇಳ್ತಾ ಇರುವಂತಹ ಮಾತು ಏನು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಮುಖ್ಯಮಂತ್ರಿಗಳಾದಂಥ ಮಾನ್ಯ ಕುಮಾರಸ್ವಾಮಿ ಅವರು HMT ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಕೇಳಿ ನನಗೆ ಖುಷಿ ಆಗಿದೆ. ಮೊನ್ನೆ 11ನೇ ತಾರೀಕಿಗೆ ನಾನು ಒಂದು ಮಾಧ್ಯಮಗೋಷ್ಠಿ ಮಾಡಿ ಅವರಿಗೆ HMT ಬಗ್ಗೆ ಏನೊಂದು ಗೊಂದಲ ಇತ್ತು, ಅದು ಇವತ್ತು ಸ್ಪಷ್ಟೀಕರಣ ಮಾಡಬೇಕು ಅಂತೇಳಿ ಹೇಳಿ, ಇದು ರಾಜ್ಯ ಸರ್ಕಾರದ ಆಸ್ತಿ ಇದೆ ಮತ್ತು ಇಲ್ಲಿ ಸುಮಾರು 280 ಎಕರೆಯಲ್ಲಿ ಹಸಿರು ಹೊದಿಕೆ ಇದೆ ಅನ್ನುವಂಥದ್ದು ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಬಂದಿದ್ದೇನೆ ಅಂತ ಹೇಳಿದ್ದೆ. ನೀವು ಬೇಕಾದರೆ ಖುದ್ದಾಗಿ ಪರಿಶೀಲನೆ ಮಾಡಿ ಅಂತೇಳಿ ಹೇಳಿದ್ದೆ. ಭೇಟಿ ಕೊಟ್ಟ ಬಳಿಕ ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯ ಸರ್ಕಾರದ ಹಿತಾಸಕ್ತಿ ಕಾಪಾಡಲಿಕ್ಕೆ ಮತ್ತು ಎಲ್ಲ ಪರಿಸರವಾದಿಗಳು ಅಂದರೆ ಬೆಂಗಳೂರಿನ ಹಸಿರು ಹೊದಿಕೆ ಹೆಚ್ಚಿಗೆ ಮಾಡಲಿಕ್ಕೆ, ಬ್ಯಾಂಗ್ಳೂರು ನಾಗರಿಕರ ನಗರದ ಎಲ್ಲ ಜನರಿಗೆ ಶ್ವಾಸತಾಣ ಅಲ್ಲಿ ಲಭ್ಯ ಆಗಲಿಕ್ಕೆ ಇವತ್ತು HMT ಜಮೀನು ಅವರೇ ಸ್ವಯಂ ಪ್ರೇರಣೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹೀಗೆ ಪೀಣ್ಯ ಪ್ಲಾಂಟೇಷನ್ನಲ್ಲಿರುವಂತಹ ಸೇಲ್ ನಂಬರ್ 1 ಮತ್ತು 2ರಲ್ಲಿರುವಂತಹ ಹರಡಿರುವಂತಹ ಈ ಒಂದು HMT ಕಾರ್ಖಾನೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕುಮಾರಸ್ವಾಮಿ ಅವರು ಇದರಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಕೂಡ HMT ಕ್ಯಾಂಪಸ್ನಲ್ಲಿ ಇವತ್ತು ರೌಂಡ್ಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ರೌಂಡ್ಸ್ ಹಾಕಿದ್ದಾರೆ. ವಿಶೇಷವಾಗಿ ಅವರು HMTಗೆ ಸೇರಿರತಕ್ಕಂತಹ ಕ್ಯಾಂಪಸ್ನ ವಿವಿಧ ಭಾಗಗಳಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಲ್ಲಿ ಹಸಿರು ಹೊದಿಕೆ ಇದೆ, ಎಲ್ಲಿ ಅರಣ್ಯ ಇದೆ, ಇವುಗಳನ್ನು ಹುಡುಕುವ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅರಣ್ಯ ಎಲ್ಲಿದೆ ಅಂತ ಅವರು ಹುಡುಕ್ತಾ ಇದ್ದಾರೆ. ಕಾರ್ಖಾನೆ ವ್ಯಾಪ್ತಿ, ಕ್ಯಾಂಪಸ್ ವಿಸ್ತೀರ್ಣ, ಒತ್ತುವರಿಯ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿರುವಂತಹ HMTಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಂದ ಇದಕ್ಕೆ ಸಂಬಂಧಪಟ್ಟಂತಹ ವಿವರವನ್ನು ಅವರು ಕೇಳ್ಕೊಂಡಿದ್ದಾರೆ. ಮತ್ತು ತಮ್ಮ ಕೈಯಲ್ಲೂ ಕೂಡ ನಕ್ಷೆಯನ್ನು ಇಟ್ಕೊಂಡೇನೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಮ್ಯಾಪ್ ಹಿಡ್ಕೊಂಡೇನೆ ಅದರ ಸರ್ವೆ ಮಾಡುವಂತಹ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು HMT ಕಾರ್ಖಾನೆಗೆ ನೀಡಲಾಗಿರತಕ್ಕಂತಹ ಜಮೀನಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮ್ಯಾಪ್ ಹಿಡಿದು ಸರ್ವೆ ಆಗಿದೆ. ಹಾಗೂ HMTಗೆ ಸೇರಿರತಕ್ಕಂತಹ ಜಮೀನಿದು, ಇದು ರಾಜ್ಯ ಸರ್ಕಾರದ್ದಲ್ಲ, ಇದು ಅರಣ್ಯ ಇಲಾಖೆಯದ್ದಲ್ಲ ಅನ್ನುವಂತಹ ವಾದವನ್ನ ಕುಮಾರಸ್ವಾಮಿ ಅವರು ಮುಂದಿಡ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕುಮಾರಸ್ವಾಮಿ ಅವರು ಇವತ್ತು ಇಡೀ ಕ್ಯಾಂಪಸ್ನಲ್ಲಿ ಓಡಾಡಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಈಗ 175 ಎಕರೆ ಹೇಳ್ತಾರಲ್ಲ, 175 ಎಕರೆ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಯಾರಿಂದ ಇದೆಲ್ಲ ಆಗಿರೋದು? ನಾನು ಮಾಡಿದ್ದೇನೆ. ನಮ್ಮ HMT 100 ಜನ, 1000 ಜನಕ್ಕೆ ಅನ್ನ ಕೊಟ್ಟಂಥ ಸಂಸ್ಥೆ. ಒಂದು ಕಡೆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದು ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ಗಳು ಅಳ್ತಾವೆ. ಇನ್ನೊಂದು ಕಡೆ ಬೃಹದಾಕಾರವಾಗಿ ಕಟ್ಟಿದ್ದಾರೆ ಇದೇ ಜಾಗದಲ್ಲಿ, HMT ಜಾಗದಲ್ಲಿ. ಯಾವ ಕಾಲದಲ್ಲಿ ಇವೆಲ್ಲ ನಡೀತು ಈಶ್ವರ್ ಖಂಡ್ರೆ ಅವರೇ? ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಇವೆಲ್ಲ ಅರಣ್ಯ ಇಲಾಖೆಗೆ ಸೇರಿದ್ರೆ ಆ ಬಿಲ್ಡಿಂಗ್ಗಳನ್ನೆಲ್ಲ ಏನು ಮಾಡ್ತೀರಿ? ಈಗ ಪರ್ಮಿಷನ್ ಕೊಟ್ಟಾರೆ ಯಾರು ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ? ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ? ವಿಶ್ವದರ್ಜೆ ಮಾಡ್ತಕ್ಕಂಥ ಮಹಾನ್ ನಾಯಕರು, ಅವ್ರ ಪಾಲು ಎಷ್ಟಿದೆ? ಹೀಗೆ ಇಲ್ಲಿ ಸುತ್ತಿ ಬಳಸಿ ಅಂತಿಮವಾಗಿ ಅದು CM ವರ್ಸಸ್ HDK, DK ವರ್ಸಸ್ HDK ಅನ್ನುವಂಥ ಹಂತದ ಕಡೆಗೆ ತಿರುಗ್ತಾ ಇರೋದರ ಮುನ್ಸೂಚನೆ ಇಲ್ಲೂ ಕೂಡ ಗೋಚರಿಸ್ತಾ ಇದೆ.